ಹರಿ ಓಂ. ಎಲ್ಲ ಮುದ್ದು ಪುಟಾಣಿಗಳಿಗೆ ನಮ್ಮ ಶುಕ್ರವಾರದ ಕಥಾಜ್ಯೋತಿಯ ಕಥಾ ಸಮಯಕ್ಕೆ ಪ್ರೀತಿಯ ಆದರದ ಸ್ವಾಗತ ಸುಸ್ವಾಗತ. ಮಕ್ಕಳೇ, ಇವತ್ತು ಒಬ್ಬ ಶ್ರೇಷ್ಠವಾದ ನಮ್ಮ ಹಿಂದೂ ಸಂಪ್ರದಾಯದ ಋಷಿಯಾದ ಮಹಾ ಮಾರ್ಕಂಡೇಯ ಮಹರ್ಷಿ ಅವರ ಬಗ್ಗೆ ಒಂದು ಚಿಕ್ಕದಾಗಿ ಕಥೆಯನ್ನು ಕೇಳೋಣ. ಕತೆ ಶುರು ಮಾಡೋದಕ್ಕೆ ಮುಂಚೆ ಗುರು ಪರಂಪರೆಗೆ ನಮ್ಮ ನಮನಗಳನ್ನು ಸಲ್ಲಿಸೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮಕ್ಕಳೇ, ಮೊದಲೇ ತಿಳಿಸಿದ ಹಾಗೆ ಈ ಮಾರ್ಕಂಡೇಯ ಮಹರ್ಷಿಗಳು ಚಿರಂಜೀವಿ ಮಹರ್ಷಿ ಅಂತಲೂ ಪ್ರಸಿದ್ಧರು. ಯಾಕೆಂದರೆ ಇವರು ಸಾವನ್ನೇ ಗೆದ್ದ ಮಹಾಪುರುಷರು. ಈ ಮಾರ್ಕಂಡೇಯರು ಭೃಗುವಂಶದ ಭೃಕಂಡು ಮತ್ತು ಮನಸ್ವಿನಿ ಎಂಬ ಋಷಿ ದಂಪತಿಗಳ ಸುಪುತ್ರರಾಗಿ ಜನಿಸುತ್ತಾರೆ. ಜನಿಸಿದಾಗ ಈ ಮಗು ಮಾರ್ಕಂಡೇಯ ಬಹಳ ಸರ್ವಾಂಗ ಸುಂದರನಾಗಿಯೂ ತೇಜಸ್ವಿಯಾಗಿಯೂ ಎಲ್ಲರ ಕಣ್ಮನ ಸೆಳೆಯುತ್ತಿರುತ್ತಾರೆ. ಇವರು ಹುಟ್ಟಿದ ದಿನದ ಗ್ರಹಗತಿಯನ್ನು ಅವಲೋಕಿಸಿದ ದೈವಜ್ಞರು ಆತನ ಆಯುಷ್ಯ ಕೇವಲ 16 ವರ್ಷಗಳು ಅಷ್ಟೇ ಎಂಬುದಾಗಿ ತಿಳಿಸುತ್ತಾರೆ. ದಿನದಿಂದ ದಿನಕ್ಕೆ ಈ ಬಾಲಕ ತೇಜೋಪುಂಜವಾಗಿ ಬೆಳೆಯುತ್ತಾ ಹೋಗುತ್ತಾನೆ. ಆಟ ಪಾಠ ವಿನಯ ಸಂಪನ್ನತೆ ಸಕಲ ಸದ್ಗುಣಗಳ ಗಣಿಯೇ ಆಗಿರುತ್ತಾನೆ. ಇವೆಲ್ಲ ಗುಣಗಳನ್ನು ನೋಡಿ ತಂದೆ ತಾಯಿಯಂದರು ಸಂತೋಷಿಸಿದರೂ ಒಳಗೊಳಗೆ ಇವನು ಅಲ್ಪಾಯು ಆಗಿರುವನಲ್ಲ ಎಂಬ ಕೊರಗು ಇದ್ದೇ ಇರುತ್ತದೆ. ಈ ವಿಷಯವನ್ನು ಮಗನಿಗೂ ತಿಳಿಸದೆ ಒಳಗೆ ನೊಂದುಕೊಳ್ಳುತ್ತಿರುತ್ತಾರೆ. ಈಶ್ವರಾನುಗ್ರಹದಿಂದ ಇಂಥ ಸದ್ಗುಣಗಳ ಮಗನನ್ನು ಪಡೆದು ಮುಂದೆ ಪುತ್ರನನ್ನು ಅಗಲಿ ಹೇಗಿರುವುದು ಎಂದು ಶೋಕತಪ್ತರಾಗಿದ್ದ ಆ ಸಮಯದಲ್ಲಿ ಒಂದು ದಿನ ಅದು ಹೇಗೋ ಈ ವಿಷಯ ಮಾರ್ಕಂಡೇಯನ ಕಿವಿಗೂ ಬೀಳುತ್ತದೆ. ಆಗ ತಂದೆ ಮುರ್ಕಂಡು, ಮಗು ಮಾರ್ಕಂಡೇಯ, ನೀನು ಈಶ್ವರನನ್ನು ನಂಬಿ ಶ್ರದ್ಧಾಭಕ್ತಿಯಿಂದ ಅವನನ್ನೇ ಆರಾಧಿಸು ಎಂದು ತಿಳಿಸುತ್ತಾರೆ. ಅಂತೆಯೇ ಬಾಲಕ ಮಾರ್ಕಂಡೇಯ ಈಶ್ವರನಲ್ಲಿ ಅಚಲವಾದ ನಂಬಿಕೆ ನಿಷ್ಠೆಯಿಂದ ಸರ್ವದಾ ಈಶ್ವರನಲ್ಲಿಯೇ ಮಣಿದು ದೃಢಭಕ್ತಿಯಿಂದ ಲೀನವಾಗುತ್ತಾನೆ. ಆಗ ಶಿವನ ಸನಿಹದಲ್ಲಿರುವ ಮಾರ್ಕಂಡೇಯನನ್ನು ಯಮನು ಕರೆದೊಯ್ಯಲು ಆಗುವುದಿಲ್ಲ. ಹೀಗೆ ಯಮನನ್ನು ಹಿಂದಕ್ಕಟ್ಟಿದ ಅಲ್ಲದೆ ಈಶ್ವರಾನುಗ್ರಹದಿಂದ ತನ್ನ 16 ಕಲ್ಪಗಳ ಆಯುಷ್ಯವನ್ನು ಪಡೆದು ಮಹಿಮನಾಗುತ್ತಾನೆ. ಒಂದು ಕಲ್ಪದಲ್ಲಿ ಜಗತ್ತಿನ ಪ್ರಳಯ ಸಂಭವಿಸಿತು. ಆಗ ಇಡೀ ಭೂಮಿಯೇ ಸಂಪೂರ್ಣ ಜಲಾವೃತವಾಯಿತು. ಆ ಸಂದರ್ಭದಲ್ಲಿ ದೇವಾಸುರರಾಗಲಿ ಮನುಷ್ಯರಾಗಲಿ ವೃಕ್ಷಗಳಾಗಲಿ ಉಳಿಯಲಿಲ್ಲ. ಇಂಥ ಮಹಾಪ್ರಳಯವನ್ನು ಪ್ರತ್ಯಕ್ಷ ಕಣ್ಣಾರೆ ಕಂಡವರು ಈ ಮಾರ್ಕಂಡೇಯರು. ಜಲರಾಶಿಯ ಮಧ್ಯೆ ಬೇರೇನನ್ನೂ ಕಾಣದಾದರೂ ಕಟ್ಟ ಕಡೆಯಲ್ಲಿ ಒಂದೇ ಒಂದು ವಿಶಾಲವಾದ ಆಲದ ಮರವೊಂದು ಗೋಚರಿಸಿತು. ಅದರಲ್ಲಿ ಆಶ್ರಯ ಪಡೆಯಲು ಹೋದಾಗ ಅದರ ಶಾಖೆಗಳ ಮೇಲೆ ಒಂದು ದಿವ್ಯವಾದ ಮಂಚದ ಮೇಲೆ ಮರುಗಿರುವ ಸುಂದರವಾದ ಮಗುವೊಂದನ್ನು ಮಾರ್ಕಂಡೇಯರು ಕಂಡರು. ಆ ಮಗುವಿನಲ್ಲಿದ್ದ ದಿವ್ಯ ತೇಜಸ್ಸು ಪ್ರಖರತೆಯನ್ನು ಕಂಡು ಬೆರಗಾದರು. ಭೂತ ಭವಿಷ್ಯ ವರ್ತಮಾನಗಳನ್ನು ಬಲ್ಲ ಧ್ಯಾನಯೋಗಿ ಮಹರ್ಷಿಗಳಿಗೂ ಆ ಬಾಲಕ ಯಾರೆಂದು ತಕ್ಷಣ ಹೊಳೆಯದಾಯಿತು. ಆದರೆ ಆ ಮಗುವೇ ಮಾರ್ಕಂಡೇಯನನ್ನು ಉದ್ದೇಶಿಸಿ, ಮುನಿವರ್ಯ, ನೀನು ಬಹಳವಾಗಿ ಆಯಾಸಗೊಂಡು ವಿಶ್ರಾಂತಿಯನ್ನು ನಿರೀಕ್ಷಿಸುತ್ತಿರುವಿ ಎಂದು ನನಗೆ ತಿಳಿದಿದೆ. ಈಗ ನೀನು ನನ್ನ ಶರೀರವನ್ನು ಪ್ರವೇಶಿಸು, ವಿಶ್ರಾಂತಿಯನ್ನು ಪಡೆದುಕೋ ಎಂದು ಹೇಳುತ್ತಾ ತನ್ನ ಬಾಯಿಯನ್ನು ತೆರೆಯಿತು. ಮಾರ್ಕಂಡೇಯರು ಮಗುವಿನ ಬಾಯಿಯೊಳಗೆ ಅನಾಯಾಸವಾಗಿ ಪ್ರವೇಶ ಮಾಡಿ ಅದರ ಉದರ ಭಾಗದ ಕಡೆ ನಡೆದರು. ಅಲ್ಲಿ ಒಂದು ಬ್ರಹ್ಮಾಂಡವನ್ನೇ ನೋಡಿದರು. ಅಲ್ಲಿ ಹಳ್ಳಿ ಪಟ್ಟಣ ಪರ್ವತ ನದಿ ಸಾಗರ ಜನಜೀವನ ಎಲ್ಲವನ್ನೂ ಕಂಡರು. ಅಷ್ಟೇ ಅಲ್ಲದೆ ಇಂದ್ರಾದಿ ದೇವತೆಗಳೆಲ್ಲ ಇರುವುದನ್ನು ಕಂಡರು. ಮುಂದೆ ತಮ್ಮ ಪ್ರಯತ್ನವಿಲ್ಲದೆ ನಿರಾಯಾಸವಾಗಿ ತಿರುಗಾಡಿ ಎಲ್ಲವನ್ನೂ ನೋಡಿದರು.
ತಿರುಗಾಡಿ ಹಸಿವೆಯಾಯಿತು. ಸಮೀಪದಲ್ಲಿಯೇ ಕಂದ ಮೂಲಫಲಗಳು ಲಭ್ಯವಾದವು. ಹಸಿವನ್ನು ನಿವಾರಿಸಿಕೊಂಡು ಈಗ ಸುತ್ತಾಡುತ್ತಾ ನಿರಂತರವಾಗಿ 100 ವರ್ಷಗಳು ಸುತ್ತಿದರು. ಅಂತ್ಯ ಕಾಣದಾದರು. ಪರಮಾಶ್ಚರ್ಯಗೊಂಡ ಮುನಿಗಳು ಎಲ್ಲವೂ ದೈವ ನಿಯಾಮಕನ ಲೀಲೆ ಮತ್ತು ಸಂಕಲ್ಪವೆಂದು ಭಾವಿಸಿ ಶರಣಾಗಿ ಆ ಪರಮ ಪುರುಷೋತ್ತಮನನ್ನೇ ಪರಮ ಭಕ್ತಿಯಿಂದ ಕಣ್ಣು ಮುಚ್ಚಿ ಬಹುಕಾಲ ಸ್ತೋತ್ರಗೈದರು. ನಂತರ ಕಣ್ಣು ತೆರೆದಾಗ ಹಿಂದೆ ಇದ್ದಂತೆ ಪುನಃ ಅದೇ ಮಗುವಿನ ಮುಂದೆ ನಿಂತಿದ್ದರು. ಆ ಮಗುವು ಮಾರ್ಕಂಡೇಯರನ್ನು ನೋಡಿ ಮುದ್ದಾದ ಮುಗುಳು ನಗೆಯಿಂದನ್ನು ಬೀರಿತು. ಕ್ಷಣದಲ್ಲಿಯೇ ಮಾರ್ಕಂಡೇಯರ ಹೃದಯದಲ್ಲಿ ಜ್ಞಾನಜ್ಯೋತಿ ಎಂದು ಬೆಳಗಿತು. ದಿವ್ಯ ಜ್ಞಾನವನ್ನು ಪಡೆದ ಪರಮಾನಂದದ ಅನುಭವ ವೇದ್ಯವಾಯಿತು. ಕೂಡಲೇ ಆನಂದ ಬಾಷ್ಪ ಸುರಿಸುತ್ತಾ ಆ ಮಗುವಿನ ಕಮಲದಂತಹ ಪಾದಗಳಿಗೆ ಭಕ್ತಿಯಿಂದ ಶರಣಾದರು. ಸಕಲ ಜಗತ್ತನ್ನು ಉದರದೊಳಗೆ ಅಡಗಿಸಿಕೊಂಡು ಏನೂ ತಿಳಿಯದ ಶಿಶುವಿನಂತೆ ಮಲಗಿರುವ ಆದಿಪುರುಷನ ಮಾಯೆಯನ್ನು ಹೀಗೆ ಮಹರ್ಷಿಗಳು ಕಣ್ಣಾರೆ ಕಂಡರು. ನಂತರ ತನ್ನ ನಿಜರೂಪದ ದರ್ಶನವಿತ್ತು ಸೃಷ್ಟಿಯ ರಹಸ್ಯವನ್ನು, ತನ್ನ ಮಾಯ ಪ್ರಭಾವವನ್ನು ಅರ್ಜುನನಿಗೆ ಕೃಷ್ಣನು ವಿಶ್ವರೂಪ ದರ್ಶನ ನೀಡಿದಂತೆ ಬಹು ವಿಸ್ತಾರವಾಗಿ ವಿವರಿಸಿತು. ಈ ರೀತಿ ಮಾರ್ಕಂಡೇಯರ ಚರಿತ್ರೆ ಭಾಗವತದಲ್ಲಿಯೂ ಸಹಿತ ಮತ್ತೊಂದು ರೀತಿಯಲ್ಲಿ ವರ್ಣಿಸಲಾಗುತ್ತದೆ. ಮಹಾಮೃತ್ಯುಂಜಯ ಮಂತ್ರದ ಕೊಡುಗೆಯೂ ಸಹಿತ ನಮ್ಮ ಮಾರ್ಕಂಡೇಯ ಮಹರ್ಷಿಗಳದೇ ಆಗಿದೆ. ಈ ರೀತಿ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಅತ್ಯಂತ ಶ್ರೇಷ್ಠ ಮಹರ್ಷಿಗಳು ಬಂದು ಹೋಗಿರುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯವೇ ಆಗಿದೆ. ಮಕ್ಕಳೇ, ಇದರಿಂದ ನಾವು ಒಬ್ಬ ಹೆಮ್ಮೆಯ ಋಷಿ ಮಹರ್ಷಿಗಳ ವಿಷಯದ ಬಗ್ಗೆ ಸ್ವಲ್ಪವಾಗಿ ಅವರ ಜೀವನದ ಬಗ್ಗೆ ತಿಳಿದುಕೊಂಡೆವು. ಹಾಗೆಯೇ ಭಕ್ತಿಯಿಂದ ಎಲ್ಲ ಋಷಿ ಪರಂಪರೆಗೂ ವಂದಿಸೋಣ, ಗುರು ಪರಂಪರೆಗೂ ವಂದಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀ ಗುರುಚರಣಾರ್ಪಣಮಸ್ತು.